ಆತ್ಮೀಯ ವಿದ್ಯಾರ್ಥಿಗಳೇ, ಪಿ ಯು ಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು ಫಸ್ಟ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 1 ಸೆಟ್ಸ್ ಈ ಅಧ್ಯಾಯದ ಮಿಸೆಲಿನಿಯಸ್ ಎಕ್ಸಸೈಸಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಹಾಗೆ ಚಾಪ್ಟರ್ 1 ಸೆಟ್ಸ್ ಅಧ್ಯಾಯದ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಜಾಯ್ನ್ ಆಗ್ಬೋದು ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲೀಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನನ್ನು ಕ್ಲಿಕ್ ಮಾಡಿ. ಚಾಪ್ಟರ್ 1 ಸೆಟ್ಸ್ ಮಿಸೆಲಿನಿಯಸ್ ಎಕ್ಸಸೈಸ್ ಕ್ವಶನ್ ನಂಬರ್ 3. Let A, B and C be the sets such that A union B is equal to A union C and A intersection B is equal to A intersection C. Show that B is equal to C. ಇಲ್ಲಿ ಎರಡು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗೆ ನಾವಿಲ್ಲಿ ಶೋ ಮಾಡಬೇಕಾಗಿರುವಂಥದ್ದು ಏನಂದರೆ B is equal to C ಅಂತ ನಾವಿಲ್ಲಿ ಶೋ ಮಾಡಬೇಕು. ಸೊ ಮೊದಲಿಗೆ ನಾವೇನು ಮಾಡುವ ಅಂದರೆ ನಮ್ಗೆ ಏನನ್ನು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳುವ. ಸೊ ಮೊದಲ ಸ್ಟೇಟ್ಮೆಂಟನ್ನು ನಾನಿಲ್ಲಿ ಬರೀತಾ ಇದ್ದೇನೆ. A ಯೂನಿಯನ್ B is equal to A ಯೂನಿಯನ್ C. ನಂತರ ಈ ಸ್ಟೇಟ್ಮೆಂಟ್ನ ಎಡಬದಿ ಮತ್ತು ಬಲಬದಿಯಲ್ಲಿ ನಾವು ಇಲ್ಲಿ ಇಂಟರ್ಸೆಕ್ಷನ್ ಆಪರೇಷನ್ಸನ್ನು ಮಾಡುವ. ಸೊ ಇಂಟರ್ಸೆಕ್ಷನ್ ಸಿ ಮಾಡ್ತಾ ಇದ್ದೇನೆ. ಎರಡೂ ಬದಿಯಲ್ಲೂ ಕೂಡ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಇಂಟರ್ಸೆಕ್ಷನ್ ಸಿ ಅಂತ ಮಾಡ್ತಾ ಇದ್ದೇನೆ. ಸೊ ಇಂಟರ್ಸೆಕ್ಷನ್ ಸಿ ಅಂತ ಮಾಡಿದಾಗ ಏನಾಗ್ತದೆ, ಇಲ್ಲಿ ಎ ಯೂನಿಯನ್ ಬಿ ಇದೆ, ಇಂಟರ್ಸೆಕ್ಷನ್ ಸಿ, ಹಾಗೆ ಎ ಯೂನಿಯನ್ ಸಿ ಇದೆ, ಹಾಗೆ ಇಂಟರ್ಸೆಕ್ಷನ್ ಸಿ ಅಂತ ಮಾಡ್ತಾ ಇದ್ದೇನೆ. ನಾವು ಎರಡೂ ಬದಿಯಲ್ಲಿ ಮಾಡೋದ್ರಿಂದ ಇಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಸ್ಟೇಟ್ಮೆಂಟ್ನ ಮೀನಿಂಗಲ್ಲಿ. ನಂತರ ಈಗ ನಾವಿಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾವನ್ನು ಅಪ್ಲೈ ಮಾಡ್ಬೋದು. ಸೊ ಡಿಸ್ಟ್ರಿಬ್ಯೂಟಿವ್ ಲಾ ಏನು ಹೇಳ್ತದೆ, ಈಗ ಇಲ್ಲಿ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಇದೆ. ಸೊ ಇದಕ್ಕೆ ಡಿಸ್ಟ್ರಿಬ್ಯೂಟಿವ್ ಲಾ ಅನ್ನು ನೀವು ಅಪ್ಲೈ ಮಾಡ್ಬೋದು. ಹೇಗೆ ಅಂದರೆ ಬ್ರ್ಯಾಕೆಟ್ನ ಹೊರಗಡೆ ಇಂಟರ್ಸೆಕ್ಷನ್ ಆಪರೇಷನ್ಸ್ ಇರೋದ್ರಿಂದ ಮೊದಲಿಗೆ ಇಲ್ಲಿರುವಂಥ ಒಂದು ಸೆಟ್ಟನ್ನು ತೆಗೆದುಕೊಳ್ಬೇಕು. ಸೊ ಎ ಇಂಟರ್ಸೆಕ್ಷನ್ ಸಿ, ಆಮೇಲೆ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ಇದನ್ನು ನಾವು ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳ್ತೇವೆ. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾನ ಉಪಯೋಗಿಸಿ ಇದನ್ನು ನಾನು ಬರೆದಿದ್ದೇನೆ. ಆಮೇಲೆ ಎ ಯೂನಿಯನ್ ಸಿ ಇಂಟರ್ಸೆಕ್ಷನ್ ಸಿ ಎನ್ನುವುದು ಯಾವುದಕ್ಕೆ ಸಮವಾಗಿದೆ? ಈ ಕೆಲವೊಂದು ಸ್ಟೇಟ್ಮೆಂಟ್ಗಳು ನಿಮಗೆ ಗೊತ್ತಿದ್ದರೆ ಮಾತ್ರ ಇಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಪರಿಹಾರವನ್ನು ನೀವು ಸುಲಭವಾಗಿ ಕಂಡುಹಿಡಿಬೋದು. ಸೊ ಎ ಯೂನಿಯನ್ ಸಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಸಿ ಆಗಿರ್ತದೆ. ಸೊ ಹಾಗಾಗಿ ಈ ಜಾಗದಲ್ಲಿ ನಾನು ಸಿ ಅಂತ ಬರೀತಾ ಇದ್ದೇನೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆದರೆ ಉದಾಹರಣೆಗೆ ಎ ಇಸ್ ಈಕ್ವಲ್ ಟು ಎ ಸೆಟ್ಟಲ್ಲಿ 1 ಮತ್ತು 2 ಇದೆ ಅಂತ ಅಂದುಕೊಳ್ಳುವ. ಹಾಗೆ ಸಿ ಸೆಟ್ಟಲ್ಲಿ 3 ಮತ್ತು 4 ಇದೆ ಅಂತ ಅಂದ್ಕೊಳ್ಳುವ. ಸೊ ಎ ಯೂನಿಯನ್ ಸಿ ಅಂತ ಮಾಡಿದಾಗ ಇಲ್ಲಿ ಏನು ಸಿಗ್ತದೆ, ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಹಾಗೆ ಬಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಸಿಗ್ತದೆ. ಆಮೇಲೆ ಅದರ ಇಂಟರ್ಸೆಕ್ಷನ್ ಸಿ ಅಂತ ಇದೆ. ಸೊ ಇದರ ಇಂಟರ್ಸೆಕ್ಷನ್ ಇದರದ್ದು ಮತ್ತು ಇದರದ್ದು ಇಂಟರ್ಸೆಕ್ಷನ್ ಮಾಡಬೇಕು. ಸೊ ಎರಡರಲ್ಲಿ ಇರುವಂಥ ಎಲಿಮೆಂಟ್ಸ್ಗಳು ಯಾವುದಿಲ್ಲಿ 3 ಮತ್ತು 4. ಸೊ ಇಲ್ಲಿ ನಮಗೆ ಎ ಯೂನಿಯನ್ ಸಿ ಇಂಟರ್ಸೆಕ್ಷನ್ ಸಿ ಅಂತ ಮಾಡಿದಾಗ 3 ಮತ್ತು 4 ಸಿಗ್ತದೆ. ಸೊ ಈ 3 ಮತ್ತು 4 ಯಾವುದು ಆ್ಯಕ್ಚುಲಿ ಯಾವ ಸೆಟ್ಟನ್ನು ರೆಪ್ರೆಸೆಂಟ್ ಮಾಡ್ತದೆ? ನೀವಿಲ್ಲಿ ನೋಡ್ಬೋದು, ಸಿ ಸೆಟ್ಟಲ್ಲಿ 3 ಮತ್ತು 4 ಇದೆ. ಸೊ ನಾವೇನು ಹೇಳ್ಬೋದು, ಎ ಯೂನಿಯನ್ ಸಿ ಇಂಟರ್ಸೆಕ್ಷನ್ ಸಿ ಅಂದರೆ ಯಾವಾಗಲೂ ಕೂಡ ಈ ಸಿ ಸೆಟ್ಟಿಗೆ ಸಮ ಆಗಿರ್ತದೆ. ಸೊ ಅದನ್ನು ಇಲ್ಲಿ ಬರೀತಾ ಇದ್ದೇನೆ. ನಂತರ ಈಗ ಇಲ್ಲಿ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿ, ಎ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎ ಇಂಟರ್ಸೆಕ್ಷನ್ ಸಿ ಅಂತ ಇರುವಂಥ ಜಾಗ ಏನಿದೆ ಇಲ್ಲಿ ನಾನು ಅದನ್ನು ಬರೀತಾ ಇದ್ದೇನೆ. ಏನನ್ನು, ಎ ಇಂಟರ್ಸೆಕ್ಷನ್ ಬಿ ಅಂತ ಬರೀತಾ ಇದ್ದೇನೆ. ಯಾಕೆಂದರೆ ಕ್ವಶನಲ್ಲಿ ನಮಗೆ ಅದನ್ನು ಕೊಟ್ಟಿದ್ದಾರೆ. ಸೊ ಕಾರಣ ಏನು, ದತ್ತ ಅಥವಾ ಗೀವನ್ ಅಂತ ನಾವು ಹೇಳ್ಬೋದು. ಎ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ. ಸೊ
ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಸಿ ಅಂತ ಸಿಕ್ಕಿದೆ. ಇದನ್ನು ನಾವು ಸಮೀಕರಣ 1 ತೆಗೆದುಕೊಳ್ಳುವ. ಆಮೇಲೆ ಈಗ ನಾನು ಎರಡನೇ ಸ್ಟೇಟ್ಮೆಂಟ್ ನಮಗೇನು ಕೊಟ್ಟಿದ್ದಾರೆ ಕ್ವಶನಲ್ಲಿ ಅದನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಇಲ್ಲೀಗ ನಂತರ ಅದೇ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದೇನೆ. ಅಂದರೆ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಸಿ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ, ಈಗ ಮೊದಲ ಸ್ಟೇಟ್ಮೆಂಟಲ್ಲಿ ನಾವೇನು ಮಾಡಿದ್ದೆವು, ಇಂಟರ್ಸೆಕ್ಷನ್ ಆಫ್ ಸಿ ಅಂತ ಮಾಡಿದ್ದೆವು ಎರಡು ಬದಿಯಲ್ಲಿ. ಈಗ ಇಂಟರ್ಸೆಕ್ಷನ್ ಆಫ್ ಸಿ ಮಾಡೋ ಬದಲಿಗೆ ಇಂಟರ್ಸೆಕ್ಷನ್ ಆಫ್ ಬಿ ಅಂತ ಮಾಡ್ತಾ ಇದ್ದೇನೆ ಎರಡು ಬದಿಯಲ್ಲಿ. ಸೊ ಎರಡು ಬದಿಯಲ್ಲಿ ಇಂಟರ್ಸೆಕ್ಷನ್ ಆಫ್ ಬಿ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು ಇದಕ್ಕೆ ಸೇಮ್ ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ ಅದೇ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದ್ರಾಯಿತು. ಇಲ್ಲಿ ಏನು ಮಾಡಬೇಕು, ಡಿಸ್ಟ್ರಿಬ್ಯೂಟಿವ್ ಲಾವನ್ನು ಅಪ್ಲೈ ಮಾಡಬೇಕು. ಸೊ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಿದ ನಂತರ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾನ ಅಪ್ಲೈ ಮಾಡಬೇಕು. ಹಾಗೆ ಇಲ್ಲಿ ಇದು ಯಾವುದಕ್ಕೆ ಸಮ ಆಗಿರ್ತದೆ, ಈಗ ನೀವು ಮೊದಲ ಸ್ಟೇಟ್ಮೆಂಟಲ್ಲಿ ಬೇಕಾದರೆ ನೋಡ್ಬೋದು, ಎ ಯೂನಿಯನ್ ಸಿ ಇಂಟರ್ಸೆಕ್ಷನ್ ಸಿ ಅಂದರೆ ಯಾವುದಕ್ಕೆ ಸಮ, ಸಿಗೆ ಸಮ. ಹಾಗೆ ಇಲ್ಲಿ ಇದೇ ಸ್ಟೇಟ್ಮೆಂಟ್ ಇದೆ, ಸಿಯ ಜಾಗದಲ್ಲಿ ಬಿ ಇದೆ. ಸೊ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಬಿ ಅಂದರೆ ಯಾವುದಕ್ಕೆ ಸಮ, ಬಿಗೆ ಸಮ ಇಸ್ ಈಕ್ವಲ್ ಟು ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾನ ಉಪಯೋಗಿಸ್ತಾ ಇದ್ದೇನೆ. ಸೊ ಇಲ್ಲಿ ಏನು ಸಿಗ್ತದೆ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇಂಟರ್ಸೆಕ್ಷನ್ ಬಿ ಅಂತ ನಮಗೆ ಸಿಗ್ತದೆ. ನಂತರ ಇಲ್ಲೀಗ ಸಿ ಇಂಟರ್ಸೆಕ್ಷನ್ ಬಿ ಅಥವಾ ಬಿ ಇಂಟರ್ಸೆಕ್ಷನ್ ಸಿ ಅಂದರೆ ಇದನ್ನು ಆಚೀಚೆ ಮಾಡಿ ಬರೆದರೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಆಚೀಚೆ ಮಾಡಿ ಬರೀಬೋದು, ಬರೆದಾಗ ನಮಗೆ ಸೇಮ್ ಉತ್ತರ ಸಿಗ್ತದೆ. ಸೊ ಇದನ್ನು ಆಚೀಚೆ ಮಾಡಿ ಬರೀತಾ ಇದ್ದೇನೆ. ಅದು ಏನು, ಕಾಮಿಟೇಟಿವ್ ಲಾ ಅಂತ ನಾವು ಹೇಳ್ತೇವೆ. ಸೊ ಬಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ನಮಗಿಲ್ಲಿ ಸಿಕ್ಕಿದೆ. ಇದನ್ನು ಸಮೀಕರಣ 2 ತೆಗೆದುಕೊಳ್ಳುವ. ಸೊ ಈಗ ನೀವು ಸಮೀಕರಣ 1 ಮತ್ತು 2 ಕಂಪೇರ್ ಮಾಡಿ ನೋಡಿ. ಸೊ ಒಂದರಲ್ಲಿ ಏನಿದೆ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಸಿ ಅಂತ ಇದೆ. ಹಾಗೆ ಇಲ್ಲಿ 2ರಲ್ಲಿ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಬಿ ಅಂತ ಇದೆ. ಸೊ ಎರಡೂ ಈಕ್ವೇಷನಲ್ಲೂ ಕೂಡ ಎಡಬದಿಯಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುವಂಥ ಬೆಲೆ ಒಂದೇ ರೀತಿ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುವಂಥ ಬೆಲೆ ಒಂದೇ ರೀತಿ ಇರೋದ್ರಿಂದ ನಾವು ಏನು ಹೇಳ್ಬೋದು, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ ಬೆಲೆಗಳು ಒಂದಕ್ಕೊಂದು ಸಮ ಅಂತ ಹೇಳ್ಬೋದು. ಸೊ ಫ್ರಮ್ equation 1 and 2 we can say that b is equal to c. ಸೊ ನಾವಿಲ್ಲಿ ಈ ಕ್ವಶನಲ್ಲಿ b is equal to c ಅಂತ ಶೋ ಮಾಡಬೇಕಿತ್ತು. ಸೊ ಅದು ನಮಗೆ ಸಿಕ್ಕಿದೆ. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗುವ. ಕ್ವಶನ್ ನಂಬರ್ 4 miscellaneous exercise chapter 1 sets. Show that the following 4 conditions are equivalent. A is a subset of b. A minus b is equal to null set. A union b is equal to b. A intersection b is equal to a. ಸೊ ಇಲ್ಲಿ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟ್ಗಳು ಈಕ್ವಲ್ ಆಗಿದೆ ಅಂತ ಹೇಳಿ ನಾವಿಲ್ಲಿ ಶೋ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ಮೊದಲಿಗೆ ಎ ಇಸ್ ಕಂಟೆಂಟ್ ಇನ್ ಬಿ ಎನ್ನುವಂಥ ಮೊದಲ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳುವ. ಇದನ್ನು ನೀವು ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಕೂಡ ಪ್ರೂವ್ ಮಾಡ್ಬೋದು, ಅಥವಾ ಸ್ಟೇಟ್ಮೆಂಟ್ನ ರೂಪದಲ್ಲಿ ಕೂಡ ಇದನ್ನು ಶೋ ಮಾಡ್ಬೋದು. ಸೊ ಎ ಈಸ್ ಕಂಟೇನ್ಡ್ ಇನ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಎ ಈಸ್ ಕಂಟೇನ್ಡ್ ಇನ್ ಬಿ ಅಂತ ಹೇಳಿದರೆ ಏನು, ಈಗ ಉದಾಹರಣೆಗೆ ಎ ಸೆಟ್ಟಲ್ಲಿ ನಾನು 1, 2 ಅಂತ ಎಲಿಮೆಂಟನ್ನು ತೆಗೆದುಕೊಳ್ತೇನೆ. ಹಾಗೆ ಬಿ ಸೆಟ್ಟಲ್ಲಿ 1, 2, 3 ಅಂತ ಎಲಿಮೆಂಟನ್ನು ತೆಗೆದುಕೊಳ್ತೇನೆ. ಸೊ ಎ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಬಿ ಸೆಟ್ಟಲ್ಲಿ ಇದೆ. ಅಂದರೆ ನಾವು ಏನು ಹೇಳ್ಬೋದು, ಇಲ್ಲಿ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಬೋದು. ಸೊ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳಿದರೆ ಏನರ್ಥ, ಎ ಸೆಟ್ಟಲ್ಲಿ ಯಾವುದೆಲ್ಲ ಎಲಿಮೆಂಟ್ ಇದೆ ಆ ಎಲಿಮೆಂಟ್ ಬಿ ಸೆಟ್ಟಲ್ಲಿ ಕೂಡ ಇದೆ ಅಂತ ಅರ್ಥ. ಸೊ ನಾನೀಗ ಒಂದು ಎಲಿಮೆಂಟನ್ನು ತೆಗೆದುಕೊಳ್ತೇನೆ. ಲೆಟ್ ಅಸ್ ಸೇ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ. ಇಲ್ಲಿ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆಗಿರೋದ್ರಿಂದ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ಹೇಳಿದರೆ ಇದರ ಅರ್ಥ ಏನು, ನಾವು ಏನು ಹೇಳ್ಬೋದು, ದಿಸ್ ಇಂಪ್ಲೈಸ್ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಬಿ. ಇಲ್ಲಿ ನೀವು ನೋಡ್ಬೋದು 1 ಬಿಲಾಂಗ್ಸ್ ಟು ಎ ಇದೆ, ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಆಗಿದೆ ಇಲ್ಲಿ. ಸೊ 1 ಬಿ ಯಲ್ಲೂ ಕೂಡ ಇದೆ. ಸೊ 2 ಬಿಲಾಂಗ್ಸ್ ಟು ಎ ಇದೆ, 2 ಬಿ ಯಲ್ಲೂ ಕೂಡ ಇದೆ. ಯಾಕೆಂದರೆ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಆಗಿದೆ. ಸೊ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಆದರೆ ನಾವು ಈ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಬೋದು. ಸೊ ಇದನ್ನು ನೀವು ಬೇಕಾದರೆ ಉದಾಹರಣೆ ಮೂಲಕ ಕೂಡ ಇಲ್ಲಿ ನೋಡ್ಬೋದು. 1 ಬಿಲಾಂಗ್ಸ್ ಟು ಎ ಇದೆ, ಹಾಗೆ 1 ಬಿಲಾಂಗ್ಸ್ ಟು ಬಿ.
ಹಾಗೆ 2 ಬಿಲಾಂಗ್ಸ್ ಟು ಎ ಇದೆ, 2 ಆಲ್ಸೋ ಬಿಲಾಂಗ್ಸ್ ಟು ಬಿ ಆಗಿದೆ. ನಂತರ ಎರಡನೇ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳುವ. ಸೊ ಎರಡನೇ ಸ್ಟೇಟ್ಮೆಂಟಲ್ಲಿ ಏನಿದೆ, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ನಲ್ ಸೆಟ್ ಅಂತ ಕೊಟ್ಟಿದ್ದಾರೆ, 5 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೀಗ ಏನರ್ಥ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ನಲ್ ಸೆಟ್ ಅಂತ ಹೇಳಿದರೆ, ಈಗ ಉದಾಹರಣೆಗೆ ಇದನ್ನೇ ನೀವು ತೆಗೆದುಕೊಳ್ಳಿ. ಇಲ್ಲಿ ಈಗ ಎ ಮೈನಸ್ ಬಿಯನ್ನು ಫೈಂಡ್ ಔಟ್ ಮಾಡಿ. ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ನಮಗೆ ಗೊತ್ತಿದೆ. ಈ ಉದಾಹರಣೆಯಲ್ಲಿ ನೀವು ಎ ಮೈನಸ್ ಬಿಯನ್ನು ಫೈಂಡ್ ಔಟ್ ಮಾಡಿ. ಏನು ಸಿಗ್ತದೆ ಉತ್ತರ ನಿಮಗೆ? ಎ ಮೈನಸ್ ಬಿ ಅಂತ ಹೇಳಿದರೆ ಏನರ್ಥ, ಇಲ್ಲಿ ಬಿ ಸೆಟ್ಟಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಆ ಎಲಿಮೆಂಟ್ಸನ್ನು ನಾವು ಎ ಸೆಟ್ಟಿಂದ ತೆಗೆದು ಉಳಿಯುವಂಥ ಎಲಿಮೆಂಟ್ಸನ್ನು ಇಲ್ಲಿ ಬರೀಬೇಕು. ಸೊ ಬಿ ಸೆಟ್ಟಲ್ಲಿ 1 2 3 ಇದೆ. ಸೊ 1 ಮತ್ತು 2 ಎಯಲ್ಲೂ ಕೂಡ ಇರೋದ್ರಿಂದ ಈ 1 ಮತ್ತು 2 ಎಯಿಂದ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ನಂತರ ಉಳಿಯುವಂಥ ಎಲಿಮೆಂಟನ್ನು ಬರೀಬೇಕು. ಸೊ ಇಲ್ಲಿ 1 ಮತ್ತು 2 ನೀವು ಎ ಸೆಟ್ಟಿಂದ ರಿಮೂವ್ ಮಾಡಿದರೆ ನಿಮಗಿಲ್ಲಿ ಯಾವುದೇ ಎಲಿಮೆಂಟ್ ಉಳಿಯುವುದಿಲ್ಲ. ಅಂದರೆ ಇಲ್ಲಿ ನಿಮಗೇನು ಸಿಗ್ತದೆ, ಎ ಮೈನಸ್ ಬಿ ಅಂತ ಹೇಳಿದರೆ ಇಲ್ಲಿ ನಲ್ ಸೆಟ್ ಅಂತ ಸಿಗ್ತದೆ. ಸೊ ನಾವು ಏನು ಹೇಳ್ಬೋದು, ಈಗ ಒಂದು ಸೆಟ್ ಇನ್ನೊಂದರ ಸಬ್ಸೆಟ್ ಆಗಿದ್ದಲ್ಲಿ ಅಲ್ಲಿ ನಾವು ಡಿಫ್ರೆನ್ಸ್ ಆಪರೇಷನ್ಸನ್ನು ಮಾಡಿದಾಗ ಯಾವಾಗಲೂ ಕೂಡ ನಮಗೆ ಏನು ಉತ್ತರ ಬರ್ತದೆ, ನಲ್ ಸೆಟ್ ಅಥವಾ ಪೈ ಎನ್ನುವಂಥ ಉತ್ತರ ಬರ್ತದೆ ಅಂತ ಹೇಳ್ಬೋದು. ಸೊ ಈ ಎಕ್ಸಾಂಪಲಲ್ಲಿ ನೀವು ಅರ್ಥ ಮಾಡಿಕೊಳ್ಬೋದು. ಎರಡೂ ಸ್ಟೇಟ್ಮೆಂಟನ್ನು ಪಡೀಲಿಕ್ಕೆ ನಾನು ಒಂದೇ ಉದಾಹರಣೆಯನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಸೊ ಈಗ ಇದನ್ನು ಹೇಗೆ ನೀವು ಬರೀತೀರಾ? ಈಗ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ನಲ್ ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಏನು ಮಾಡುವ ಅಂತ, ಉದಾಹರಣೆಗೆ ಒಂದು ಎಲಿಮೆಂಟನ್ನು ತೆಗೆದುಕೊಳ್ಳುವ. ಲೆಟ್ ಅಸ್ ಸೇ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಮೈನಸ್ ಬಿ ಅಂತ ಹೇಳುವ. ಎಕ್ಸ್ ಎನ್ನುವಂಥ ಎಲಿಮೆಂಟ್ ಈಗ ಎ ಮೈನಸ್ ಬಿಯಲ್ಲಿ ಇದೆ ಅಂತ, ಇದರಲ್ಲಿ ಎಕ್ಸ್ ಇದೆ ಅಂತ ನಾವು ಅಂದುಕೊಳ್ಳುವ. ಸೊ ಅದರ ಅರ್ಥ ಏನು? ಈಗ ಎ ಮೈನಸ್ ಬಿಯಲ್ಲಿ ಒಂದು ಎಲಿಮೆಂಟ್ ಇದೆ ಅಂತ ಹೇಳಿದರೆ ಏನರ್ಥ, ಆ ಎಲಿಮೆಂಟ್ ಎ ಸೆಟ್ಟಲ್ಲಿ ಮಾತ್ರ ಇದೆ, ಬಿ ಸೆಟ್ಟಲ್ಲಿ ಇಲ್ಲ ಅಂತ ಅರ್ಥ, ಹೌದಲ್ವಾ? ಈಗ ಉದಾಹರಣೆಗೆ ಇಲ್ಲಿ 1 2 4 ಅಂತ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಇದ್ದರೆ ಎ ಮೈನಸ್ ಬಿ ಅಂತ ಮಾಡಿದಾಗ ಏನಾಗ್ತದೆ, 1 2 ಬಿಯಲ್ಲಿ ಇದೆ. ಸೊ 1 ಮತ್ತು 2 ತೆಗೆದ ನಂತರ ಇಲ್ಲಿ 4 ಉಳಿತದೆ. ಸೊ ಆ 4 ಎನ್ನುವುದು ಬಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬಿಯಲ್ಲಿ ಇದ್ದರೆ ನಾವು ಅದನ್ನು ಎ ಮೈನಸ್ ಬಿಯಲ್ಲಿ ಆ್ಯಡ್ ಮಾಡೋದಿಲ್ಲ. ಸೊ ಈಗ ಎಕ್ಸ್ ಎನ್ನುವಂಥ ನಾನು ಎಲಿಮೆಂಟನ್ನು ತೆಗೆದುಕೊಂಡಿದ್ದೇನೆ. ಎಕ್ಸ್ ಬಿಲಾಂಗ್ಸ್ ಟು ಎ ಮೈನಸ್ ಬಿ ಸೆಟ್ಟಲ್ಲಿ ಇದೆ. ಸೊ ಎ ಮೈನಸ್ ಬಿ ಸೆಟ್ ಇದೆ, ಇದರಲ್ಲಿ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಇದೆ. ಇದರ ಅರ್ಥ ಏನು? ಇದರ ಅರ್ಥ ಏನಂದರೆ, ಆಗ ನಾವು ಏನು ಹೇಳ್ಬೋದು, ಎಕ್ಸ್ ಎನ್ನುವಂಥ ಎಲಿಮೆಂಟ್ ಎ ಸೆಟ್ಟಲ್ಲಿದೆ, ಬಟ್ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಬಿ ಸೆಟ್ಟಲ್ಲಿ ಇಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರವೇ ನಾವು ಎ ಮೈನಸ್ ಬಿ ಅಂತ ಹೇಳ್ತೇವೆ. ಯಾಕಂದರೆ ಬಿಯಲ್ಲಿರುವಂಥ ಎಲಿಮೆಂಟನ್ನು ಎಯಿಂದ ತೆಗಿತೇವೆ. ಸೊ ಎ ಮೈನಸ್ ಬಿಯಲ್ಲಿ ಅದು ಇದೆ ಅಂತ ಹೇಳಿದರೆ ಅದು ಬಿಯಲ್ಲಿಲ್ಲ, ಕೇವಲ ಎಲ್ಲಿದೆ ಅಂತ ಅರ್ಥ. ಆದರೆ ನಮಗಿಲ್ಲಿ ಏನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್, ಇಲ್ಲಿ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, ಬಟ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ನಲ್ ಅಂತ ಕೊಟ್ಟಿದ್ದಾರೆ. ಸೊ ನಲ್ ಅಂತ ಹೇಳುವಾಗ ಇಲ್ಲಿ ನಾವು ಇದು ನಲ್ ಆದರೆ ನಮಗೆ ಈ ಎಕ್ಸ್ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಎಲಿಮೆಂಟ್ ಎ ಸೆಟ್ಟಲ್ಲಿ ಇರಲಿಕ್ಕಿಲ್ಲಿ ಸಾಧ್ಯ ಇಲ್ಲ, ಯಾಕೆಂದರೆ ಇಲ್ಲಿ ನಲ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನು ಹೇಳ್ಬೋದಂದ್ರೆ, ಸೊ ದೆರ್ ಇಸ್ ನೋ ಸಚ್ ಎಕ್ಸ್ ಬಿಲಾಂಗ್ಸ್ ಟು ಎ ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಈ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ನಲ್ ಅಂತೇಳಿ. ಹಾಗಾಗಿ ಈ ರೀತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳ್ಬೋದು. ಅದರ ಅರ್ಥ ಏನು? ಅದರ ಅರ್ಥ ಏನಂದರೆ, ಎಕ್ಸ್ ಬಿಲಾಂಗ್ಸ್ ಟು ಎ ಆಗಿದ್ದರೆ ಏನಾಗಿರ್ತದೆ, ದೆನ್ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಬಿ ಆಗಿರ್ತದೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಮತ್ತು ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ಹೇಳಿದರೆ ಏನರ್ಥ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಅರ್ಥ. ಸೊ ನಮಗಿಲ್ಲಿ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಸಿಕ್ಕಿದೆ. ಸೊ ನಾವಿಲ್ಲಿ ಹೇಳ್ಬೋದು ಈ ಎರಡು ಸ್ಟೇಟ್ಮೆಂಟ್ಗಳು ಈಕ್ವಲ್ ಸ್ಟೇಟ್ಮೆಂಟ್ ಅಂತೇಳಿ. ನೀವಿಲ್ಲಿ ಉದಾಹರಣೆ ಮೂಲಕ ಕೂಡ ಇದನ್ನು ಬರೆದು ಎಕ್ಸ್ಪ್ಲೇನ್ ಮಾಡ್ಬೋದು. ನಂತರ ಮೂರನೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಮೂರನೇ ಸ್ಟೇಟ್ಮೆಂಟ್ ಏನು, ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೀಗ ಈ ಉದಾಹರಣೆಯಲ್ಲಿ ನೋಡಿ, ಎ ಯೂನಿಯನ್ ಬಿ ಅಂತ ಮಾಡಿ ಏನು ಸಿಗ್ತದೆ, ಎ ಯೂನಿಯನ್ ಬಿ ಅಂತ ಹೇಳುವಾಗ ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಆರ್ ಬಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್
ಒಂದು ಎಲಿಮೆಂಟ್ 2 ಸಲ ಇದ್ದರೆ ಅದನ್ನು ಒಂದು ಸಲ ಬರೆದ್ರೆ ಆಯಿತು. ಸೊ ಎ ಯೂನಿಯನ್ ಬಿ ಅಂದರೆ 1 2 3 ಅಂತ ಇಲ್ಲಿ ನಿಮಗೆ ಉತ್ತರ ಸಿಗ್ತದೆ. ಸೊ ಇದು ಯಾವುದಕ್ಕೆ ಸಮ? 1 2 3 ಅಂದರೆ ಏನಿಲ್ಲಿ ಇಲ್ಲಿ ನೀವು ನೋಡ್ಬೋದು ಬಿ ಅಂತ ಇದೆ. ಸೊ ಇಲ್ಲಿ ಏನು ಹೇಳ್ಬೋದು? ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಸೇಮ್ ಉದಾಹರಣೆ ಅಥವಾ ಸೇಮ್ ಎಕ್ಸಾಂಪಲನ್ನು ತೆಗೆದುಕೊಂಡು 3 ಸ್ಟೇಟ್ಮೆಂಟನ್ನು ನಾನಿಲ್ಲಿ ಡಿಫೈನ್ ಮಾಡ್ತಾ ಇದ್ದೇನೆ. ಅದರ ಅರ್ಥ ಏನು? ಈ 3 ಸ್ಟೇಟ್ಮೆಂಟ್ಗಳು ಒಂದಕ್ಕೊಂದು ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈಗ ಇದನ್ನು ಇಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಕೂಡ ನೀವು ಬೇಕಾದರೆ ಬರೆದು ಎಕ್ಸ್ಪ್ಲೇನ್ ಮಾಡ್ಬೋದು. ಹೇಗೆ ಅಂದರೆ, ನಾವೀಗ ಒಂದು ಎಲಿಮೆಂಟನ್ನು ತೆಗೆದುಕೊಳ್ಳುವ. ಲೆಟ್ ಎಕ್ಸ್ ಎನ್ನುವಂಥ ಎಲಿಮೆಂಟನ್ನು ತೆಗೆದುಕೊಳ್ತಾ ಇದ್ದೇನೆ. ಆ ಎಲಿಮೆಂಟ್ ಎ ಸೆಟ್ಟಲ್ಲಿದೆ ಅಂತ ಅಂದುಕೊಳ್ಳಿ. ಸೊ ಎಕ್ಸ್ ಈಗ ಎ ಸೆಟ್ಟಲ್ಲಿದ್ದರೆ ಅದು ಎ ಯೂನಿಯನ್ ಬಿ ಯಲ್ಲೂ ಕೂಡ ಇರ್ತದೆ. ಯಾಕೆಂದರೆ ಎ ಯೂನಿಯನ್ ಬಿ ಅಂದರೆ ಏನರ್ಥ? ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಆರ್ ಬಿ ಸೆಟ್ಟಲ್ಲಿರುವ ಎಲಿಮೆಂಟ್ಸ್ಗಳು ಅಂತ ಅರ್ಥ. ಸೊ ಯಾವುದಾದ್ರೂ ಒಂದು ಎಲಿಮೆಂಟ್ ಈಗ ಎ ಸೆಟ್ಟಲ್ಲಿದ್ದರೆ ಎ ಯೂನಿಯನ್ ಬಿ ಯಲ್ಲೂ ಕೂಡ ಅದು ಇರ್ತದೆ. 1 ಇದೆ ಇಲ್ಲಿ, ಹಾಗೆ 2 ಕೂಡ ಇಲ್ಲಿ ಇದೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ತೆಗೆದುಕೊಂಡಿದ್ದೇನೆ. ಆಗ ನಾವು ಏನು ಹೇಳ್ಬೋದು? ದೆನ್ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಎ ಯೂನಿಯನ್ ಬಿ ಅಂತ ನಾವಿಲ್ಲಿ ಹೇಳ್ಬೋದು. ಬಟ್ ನಮಗಿಲ್ಲಿ ಏನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್? ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲೀಗ ಈ ಎ ಯೂನಿಯನ್ ಬಿ ಇರುವಂಥ ಜಾಗದಲ್ಲಿ ಬಿಯನ್ನು ಬರಿಬೋದು. ಸೊ ಏನು ಸಿಕ್ಕಿತಿಲ್ಲಿ? ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ಸಿಕ್ಕಿತು. ಸೊ ಈಗ ಇದನ್ನು 1 ಮತ್ತು ಇದನ್ನು 2 ಅಂತ ತೆಗೆದುಕೊಂಡ್ರೆ ಫ್ರಮ್ 1 ಆ್ಯಂಡ್ 2. ಸೊ ಫ್ರಮ್ 1 ಆ್ಯಂಡ್ 2 ನಾವು ಏನು ಹೇಳ್ಬೋದು? ನಮಗೇನು ಸಿಗ್ತಾ ಇದೆ ಇಲ್ಲಿ? 1 ಮತ್ತು 2ರಿಂದ ಫ್ರಮ್ 1 ಆ್ಯಂಡ್ 2 ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ದ್ಯಾಟ್ ಮೀನ್ಸ್ ಎಕ್ಸ್ ಎನ್ನುವಂಥ ಎಲಿಮೆಂಟ್ 2ರಲ್ಲೂ ಇದೆ ಅಂತ ಹೇಳಿದರೆ ಏನರ್ಥ? ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಅರ್ಥ. ಸೊ ಇಲ್ಲಿ ನೀವು ನೋಡ್ಬೋದು, ಮೊದಲಿಗೆ ನಾವಲ್ಲಿ ಇಲ್ಲಿ ಬರೆದಿದ್ದೇವೆ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಎ ಹಾಗೆ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ಅರ್ಥ. ಸೊ ಈ ರೀತಿಯಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲೂ ಕೂಡ ನೀವು ಇದನ್ನು ಪ್ರೂವ್ ಮಾಡ್ಬೋದು. ನಂತರ ನೆಕ್ಸ್ಟ್ 4ನೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. 4ನೇ ಸ್ಟೇಟ್ಮೆಂಟ್ ಏನು? 4ನೇ ಸ್ಟೇಟ್ಮೆಂಟ್ ಏನಂದರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ. ಸೊ ಎ ಇಂಟರ್ಸೆಕ್ಷನ್ ಬಿ, ಈಗ ಈ ಉದಾಹರಣೆಗೆ ಎ ಇಂಟರ್ಸೆಕ್ಷನ್ ಬಿಯನ್ನು ಕಂಡುಹಿಡಿಯುವ. ಸೊ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎ ಸೆಟ್ಟಲ್ಲಿರುವಂಥ ಮತ್ತು ಬಿ ಎರಡೂ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಚೂಸ್ ಮಾಡಬೇಕು. ಸೊ 2 ಸೆಟ್ಟಲ್ಲಿ ಯಾವುದಿದೆ? 1 ಮತ್ತು 2 ಇದೆ. ಸೊ 1 ಮತ್ತು 2 ಅಂದರೆ ಯಾವ ಸೆಟ್ ಇಲ್ಲಿ? ಎ ಸೆಟ್. ಸೊ ನಾವೇನು ಹೇಳ್ಬೋದು ಇಲ್ಲಿ? ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎ ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಈ ಎಕ್ಸಾಂಪಲ್ನ ಮೂಲಕ ನಾವಿಲ್ಲಿ 4 ಸ್ಟೇಟ್ಮೆಂಟನ್ನು ಪ್ರೂವ್ ಮಾಡಿದ್ದೇವೆ, ಶೋ ಮಾಡಿದ್ದೇವೆ. ಸೊ ಈ ರೀತಿ ಕೂಡ ನೀವು ಇದನ್ನು ಪ್ರೂವ್ ಮಾಡ್ಬೋದು. ಅಥವಾ ಈಗ ಸ್ಟೇಟ್ಮೆಂಟ್ ರೂಪದಲ್ಲಿ ನೀವು ಹೇಗೆ ಬರೀತೀರಾ? ಸ್ಟೇಟ್ಮೆಂಟ್ ರೂಪದಲ್ಲಿ ಈಗ ಉದಾಹರಣೆಗೆ ಒಂದು ಎಲಿಮೆಂಟನ್ನು ತೆಗೆದುಕೊಳ್ಳುವ. ಎಕ್ಸ್ ಎನ್ನುವಂಥ ಎಲಿಮೆಂಟನ್ನು ನಾನು ಎ ಸೆಟ್ಟಲ್ಲಿ ಇದೆ ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಈಗ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಎ ಸೆಟ್ಟಲ್ಲಿ ಇದ್ದರೆ ಆ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಎ ಇಂಟರ್ಸೆಕ್ಷನ್ ಬಿ ಯಲ್ಲಿದೆ ಅಂತ ನಾವು ತೆಗೆದುಕೊಳ್ಬೋದು. ಯಾಕೆ ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ? ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾನಿಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ಬರೀತಾ ಇದ್ದೇನೆ. ಬಟ್ ಎ ಯಾವುದಕ್ಕೆ ಸಮ ಅಂತ ಇಲ್ಲಿ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ? ಎ ಇಂಟರ್ಸೆಕ್ಷನ್ ಬಿಗೆ ಸಮ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎ ಇರುವಂಥ ಜಾಗದಲ್ಲಿ ಅದನ್ನು ಬರೀತಾ ಇದ್ದೇನೆ, ಎ ಇಂಟರ್ಸೆಕ್ಷನ್ ಬಿ ಅಂತ ಬರೀತಾ ಇದ್ದೇನೆ. ಸೊ ಈಗ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಎಯಲ್ಲಿದೆ, ಹಾಗೆ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಎ ಇಂಟರ್ಸೆಕ್ಷನ್ ಬಿ ಯಲ್ಲೂ ಇದೆ ಅಂತ ಹೇಳಿದರೆ ಏನರ್ಥ? ಈಗ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದರೆ ಎರಡೂ ಸೆಟ್ಟಲ್ಲಿ ಇರಬೇಕು. ಯಾವುದಾದ್ರೂ ಒಂದು ಎಲಿಮೆಂಟ್ ಇದರಲ್ಲಿ ಇದೆ ಅಂತ ಹೇಳಿದರೆ ಅದು ಎ ಯಲ್ಲೂ ಕೂಡ ಇರ್ತದೆ, ಬಿ ಯಲ್ಲೂ ಕೂಡ ಇರ್ತದೆ. ಸೊ ಎಕ್ಸ್ ಎನ್ನುವುದು ಎಯಲ್ಲಿದೆ ಅಂತ ನಾವು ಮೊದಲಿಗೆ ತೆಗೆದುಕೊಂಡಿದ್ದೇವೆ. ಹಾಗೆ ಎ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ. ಸೊ ಅದರ ಪ್ರಕಾರ ನಾವು ಹೇಳ್ಬೋದು ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿ. ಸೊ ಈಗ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದರೆ ಏನರ್ಥ? ಎಕ್ಸ್ ಎ ಸೆಟ್ಟಲ್ಲೂ ಇದೆ, ಹಾಗೆ ಎಕ್ಸ್ ಬಿ ಸೆಟ್ಟಲ್ಲೂ ಇದೆ ಅಂತ ಅರ್ಥ. ಸೊ ದಿಸ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಸೊ ಈಗ 1 ಮತ್ತು 2, ಈಗ 1 ಮತ್ತು 2 ನೀವು ಕಂಪೇರ್ ಮಾಡಿದರೆ ಏನು ಹೇಳ್ಬೋದು? ಇಲ್ಲಿ ಏನು ಸಿಗ್ತಾ ಇದೆ ನಮಗೆ? ಫ್ರಮ್ 1 ಆ್ಯಂಡ್ 2 ಎಕ್ಸ್ ಬಿಲಾಂಗ್ಸ್ ಟು ಎ
ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ಹೇಳಿದರೆ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೀವು ನೋಡ್ಬೋದು ಇಲ್ಲಿ ಒಂದೊಂದೇ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಪ್ರತಿಯೊಂದರಲ್ಲೂ ಕೂಡ ನಮಗಿಲ್ಲಿ ಏನು ಸಿಗ್ತಾ ಇದೆ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತಾನೆ ಸಿಗ್ತಾ ಇದೆ. ಅಥವಾ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಇಲ್ಲಿ ನಾನು 4 ಸ್ಟೇಟ್ಮೆಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಅದರ ಅರ್ಥ ಏನು, ಇಲ್ಲಿ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟ್ಗಳು ಒಂದಕ್ಕೊಂದು ಸಮ ಅಂತ ನಾವಿಲ್ಲಿ ಹೇಳ್ಬೋದು. ಕ್ವಶನ್ ನಂಬರ್ 5, ಶೋ ದ್ಯಾಟ್ ಇಫ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ದೆನ್ ಸಿ ಮೈನಸ್ ಬಿ ಈಸ್ ಅ ಸಬ್ಸೆಟ್ ಆಫ್ ಸಿ ಮೈನಸ್ ಎ. ಸೊ ಇಲ್ಲಿ ಮೊದಲಿಗೆ ಕೊಟ್ಟಿರುವಂಥದ್ದು ಏನು, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಇದನ್ನು ಶೋ ಮಾಡಬೇಕು. ಸೊ ಮೊದಲಿಗೆ ನಾವೇನು ಮಾಡುವ ಅಂತ ಹೇಳಿದರೆ ಒಂದು ಎಲಿಮೆಂಟನ್ನು ತೆಗೆದುಕೊಳ್ಳುವ. ಎಕ್ಸ್ ಎನ್ನುವಂಥ ಎಲಿಮೆಂಟ್ ಈಗ ಸಿ ಮೈನಸ್ ಬಿ ಸೆಟ್ಟಲ್ಲಿ ಇದೆ ಅಂತ ಅಂದುಕೊಳ್ಳುವ. ಸೊ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಸಿ ಮೈನಸ್ ಬಿಯಲ್ಲಿದೆ ಅಂತ ಹೇಳಿದರೆ ಏನರ್ಥ, ಈ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಸಿ ಸೆಟ್ಟಲ್ಲಿದೆ ಆದರೆ ಬಿ ಸೆಟ್ಟಲ್ಲಿ ಇಲ್ಲ ಅಂತ ಅರ್ಥ. ಈಗ ಉದಾಹರಣೆಗೆ ಇಲ್ಲಿ ಸಿ ಈಸ್ ಈಕ್ವಲ್ ಟು 1 2 ಹಾಗೆ ಬಿ ಈಸ್ ಈಕ್ವಲ್ ಟು 2 5 6 ಅಂತ ತೆಗೆದುಕೊಂಡಿದ್ದೇನೆ. ಇಲ್ಲಿ ಸಿ ಮೈನಸ್ ಬಿ ಅಂತ ಮಾಡಿದರೆ ನಮಗೇನು ಸಿಗ್ತದೆ, ಸಿ ಮೈನಸ್ ಬಿ ಅಂತ ಹೇಳಿದರೆ ಬಿ ಸೆಟ್ಟಲ್ಲಿ ಯಾವುದೆಲ್ಲ ಎಲಿಮೆಂಟ್ ಇದೆ ಆ ಎಲಿಮೆಂಟ್ಗಳು ಸಿ ಸೆಟ್ಟಲ್ಲಿದ್ದರೆ ಅದನ್ನು ರಿಮೂವ್ ಮಾಡಿ ಉಳಿಯುವ ಎಲಿಮೆಂಟ್ಗಳು. ಸೊ 2 ಬಿ ಸೆಟ್ಟಲ್ಲಿ ಇರೋದ್ರಿಂದ ಈ 2 ರಿಮೂವ್ ಮಾಡಿದರೆ ಇಲ್ಲಿ ಉಳಿಯುವಂಥದ್ದು 1. ಸೊ ಇದು ನಮಗೆ ಸಿ ಮೈನಸ್ ಬಿಯನ್ನು ಕೊಡ್ತದೆ. ಸೊ ಈಗ 1 ಎನ್ನುವಂಥ ಎಲಿಮೆಂಟನ್ನು ನೀವು ಇಲ್ಲಿ ನೋಡಿದರೆ 1 ಎನ್ನುವಂಥ ಎಲಿಮೆಂಟ್ ಕೇವಲ ಸಿ ಸೆಟ್ಟಲ್ಲಿದೆ ಆದರೆ ಬಿ ಸೆಟ್ಟಲ್ಲಿ ಇಲ್ಲ. ಸೊ ನಾವು ಸಿ ಮೈನಸ್ ಬಿ ಅಂತ ಹೇಳಿದರೆ ಏನು ಹೇಳ್ಬೋದು, ಈಗ ಯಾವುದಾದ್ರೂ ಒಂದು ಎಲಿಮೆಂಟ್ ಸಿ ಮೈನಸ್ ಬಿ ಸೆಟ್ಟಲ್ಲಿ ಇದೆ ಅಂತ ಹೇಳಿದರೆ ಏನರ್ಥ, ಆ ಎಲಿಮೆಂಟ್ ಸಿ ಸೆಟ್ಟಲ್ಲಿ ಮಾತ್ರ ಇದೆ ಆದರೆ ಬಿ ಸೆಟ್ಟಲ್ಲಿ ಇಲ್ಲ ಅಂತ ಅರ್ಥ. ಸೊ ನಾನಿಲ್ಲಿ ಮೊದಲಿಗೆ ಒಂದು ಎಕ್ಸ್ ಎನ್ನುವಂಥ ಎಲಿಮೆಂಟನ್ನು ತೆಗೆದುಕೊಳ್ತಾ ಇದ್ದೇನೆ. ಲೆಟ್ ಅಸ್ ಸೇ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಸಿ ಮೈನಸ್ ಬಿ ಸೆಟ್. ಸೊ ದಿಸ್ ಇಂಪ್ಲೈಸ್, ಇದರ ಅರ್ಥ ನಾವು ಏನು ಹೇಳ್ಬೋದು, ಎಕ್ಸ್ ಬಿಲಾಂಗ್ಸ್ ಟು ಸಿ ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ ಅಂತ ಹೇಳ್ಬೋದು. ಇದರ ಪ್ರಕಾರ ಸಿ ಮೈನಸ್ ಬಿ ಪ್ರಕಾರ ಇಲ್ಲಿ ಎಕ್ಸಾಂಪಲಲ್ಲಿ ಕೂಡ ನೀವು ನೋಡ್ಬೋದು 1 ಬಿಲಾಂಗ್ಸ್ ಟು ಸಿ ಬಟ್ 1 ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ನಂತರ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆಗಿರೋದ್ರಿಂದ ನಾವು ಇಲ್ಲಿ ಈಗ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ ಆದರೆ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಇಲ್ಲಿ ಬರೀಬೋದು. ಯಾಕೆ ಇದನ್ನು ಬರೀಬೋದು ಅಂತ ಹೇಳಿದರೆ, ಯಾವುದೇ ಒಂದು ಸೆಟ್ ಇನ್ನೊಂದರ ಸಬ್ಸೆಟ್ ಆಗಬೇಕಾದ್ರೆ ಆ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಇನ್ನೊಂದು ಸೆಟ್ಟಲ್ಲಿ ಇರಬೇಕು. ಸೊ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳಿದರೆ ಈಗ ಬಿ ಸೆಟ್ಟಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ ಇಲ್ಲ ಅಂತಾದರೆ ಆ ಎಲಿಮೆಂಟ್ ಎ ಸೆಟ್ಟಲ್ಲೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ ಅಂತ ಇರೋದ್ರಿಂದ, ಹಾಗೆ ಕ್ವಶನಲ್ಲಿ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ಹೇಳ್ಬೋದು ಎಕ್ಸ್ ಆಲ್ಸೋ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಕಾರಣ ಏನು, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಸಿ ಅಂತ ಇದೆ ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಇದೆ. ಅದರ ಅರ್ಥ ಏನು, ಅದರ ಅರ್ಥ ಎಕ್ಸ್ ಬಿಲಾಂಗ್ಸ್ ಟು ಸಿ ಮೈನಸ್ ಎ. ಇಲ್ಲಿ ಈಗ ನಾವು ಸಿ ಮೈನಸ್ ಬಿಗೆ ಏನು ಬರ್ತಿದ್ದೇವೆ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್. ಸೊ ಇಲ್ಲಿಗ ಅದೇ ಸ್ಟೇಟ್ಮೆಂಟಲ್ಲಿ ಬಿಯ ಜಾಗದಲ್ಲಿ ಎ ಇದೆ. ಅದರ ಅರ್ಥ ಏನು, ಎಕ್ಸ್ ಬಿಲಾಂಗ್ಸ್ ಟು ಸಿ ಮೈನಸ್ ಎ ಅಂತ ನಾವು ಹೇಳ್ಬೋದು. ಸೊ ನಮಗಿಲ್ಲಿ ಏನು ಸಿಕ್ಕಿತು, ಎಕ್ಸ್ ಎನ್ನುವಂಥ ಎಲಿಮೆಂಟ್ ಸಿ ಮೈನಸ್ ಬಿಯಲ್ಲೂ ಇದೆ ಹಾಗೆ ಸಿ ಮೈನಸ್ ಎಯಲ್ಲೂ ಇದೆ. ಸೊ ಒಂದು ಎಲಿಮೆಂಟ್ ಹಿಂದಿನ ಕ್ವಶನಲ್ಲಿ ನಾವು ಮಾಡಿದ್ದೇವೆ, ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಆದರೆ ಏನರ್ಥ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಅರ್ಥ. ಸೊ ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಸಿ ಮೈನಸ್ ಬಿ ಅಂತ ಸಿಕ್ಕಿದೆ, ಹಾಗೆ ಎಕ್ಸ್ ಬಿಲಾಂಗ್ಸ್ ಟು ಸಿ ಮೈನಸ್ ಎ ಅಂತ ಸಿಕ್ಕಿದೆ. ಅಂದರೆ ಏನರ್ಥ, ಸಿ ಮೈನಸ್ ಬಿ ಈಸ್ ಅ ಸಬ್ಸೆಟ್ ಆಫ್ ಸಿ ಮೈನಸ್ ಎ ಅಂತ ನಾವಿಲ್ಲಿ ಹೇಳ್ಬೋದು. ಕ್ವಶನ್ ನಂಬರ್ 6, assume that P of A is equal to P of B, show that A is equal to B. ಸೊ ಇಲ್ಲಿ P of A ಅಂತ ಹೇಳಿದರೆ P of A ಅಂದರೆ ಇಲ್ಲಿ ಪವರ್ ಸೆಟ್ ಅಂತ ಅರ್ಥ. ಸೊ ಒಂದು ಸೆಟ್ ಎ ಸೆಟ್ಟಿನ ಪವರ್ ಸೆಟ್ ಇಸ್ ಈಕ್ವಲ್ ಟು ಬಿ ಸೆಟ್ಟಿನ ಪವರ್ ಸೆಟ್ ಅಂತ ನಮಗಿಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಎ ಇಸ್ ಈಕ್ವಲ್ ಟು ಬಿ ಅಂತ ಇಲ್ಲಿ ಪ್ರೂವ್ ಮಾಡಬೇಕು.
ಸೊ ಇದನ್ನು ಪ್ರೂವ್ ಮಾಡಬೇಕಾದ್ರೆ ಮೊದಲಿಗೆ ಪವರ್ ಸೆಟ್ ಅಂದರೆ ಏನು ಅಂತ ನಾವು ಅರ್ಥ ಮಾಡಿಕೊಳ್ಳುವ. ಈಗ ಒಂದು ಎಕ್ಸಾಂಪಲನ್ನು ಇಲ್ಲಿ ನಾನು ತೆಗೆದುಕೊಳ್ತಾ ಇದ್ದೇನೆ. ಎ ಇಸ್ ಈಕ್ವಲ್ ಟು 1 2 ಅಂತ ತೆಗೆದುಕೊಂಡಿದ್ದೇನೆ. ಸೊ ಇದರ ಪವರ್ ಸೆಟ್ಟನ್ನು ನೀವು ಹೇಗೆ ಬರೀತೀರಾ? ಸೊ ಪವರ್ ಸೆಟ್ ಅಂತ ಹೇಳುವಾಗ ಯಾವಾಗಲೂ ಕೂಡ ಅದರಲ್ಲಿ ಎಂಟಿ ಸೆಟ್ಟನ್ನು ನಾವು ಆ್ಯಡ್ ಮಾಡಬೇಕು. ಸೊ ಮೊದಲಿಗೆ ಎಂಟಿ ಸೆಟ್ಟನ್ನು ಬರೀಬೇಕು, ಆಮೇಲೆ ಇಂಡಿವಿಜುವಲ್ ಎಲಿಮೆಂಟ್ಸನ್ನು ಫ್ಲವರ್ ಬ್ರ್ಯಾಕೆಟಲ್ಲಿ ಬರೀಬೇಕು. ಸೊ 1 ಹಾಗೆ 2, ನಂತರ ಎರಡೆರಡು ಎಲಿಮೆಂಟ್ಸನ್ನು ಬರೀಬೇಕು, 1 ಮತ್ತು 2. 1 ಮತ್ತು 2 ಬರೆದ ನಂತರ ಪುನಃ ನೀವು 2 ಮತ್ತು 1 ಅಂತ ಬರೆಯುವ ಅಗತ್ಯ ಇಲ್ಲ. ಇಲ್ಲಿ 1 ಮತ್ತು 2 ಅಥವಾ 2 ಮತ್ತು 1 ಅಂತ ಹೇಳಿದರೆ ಒಂದೇ ಮೀನಿಂಗಲ್ಲಿ ಇರ್ತದೆ. ಸೊ ಪವರ್ ಸೆಟ್ ಅಂತ ಹೇಳಿದರೆ ಯಾವುದಾದ್ರೂ ಸೆಟ್ಟಲ್ಲಿ ಈಗ ಎಷ್ಟು ಎಲಿಮೆಂಟ್ಸ್ ಇದೆ? ಈಗ ಇಲ್ಲಿ 2 ಎಲಿಮೆಂಟ್ಸ್ ಇದೆ. ಸೊ 2 ಟು ದ ಪವರ್ 2 ಅಂತ ಹೇಳಿದರೆ ಪವರ್ ಸೆಟ್ಟಲ್ಲಿ 4 ಎಲಿಮೆಂಟ್ಸ್ ಇರ್ತದೆ. ಈಗ ಉದಾಹರಣೆಗೆ ಎ ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇದ್ದರೆ 2 ಟು ದ ಪವರ್ 3 ಅಂತ ಹೇಳಿದರೆ ಪವರ್ ಸೆಟ್ಟಲ್ಲಿ 8 ಎಲಿಮೆಂಟ್ಸ್ಗಳು ಇರ್ತದೆ. ಸೊ ಈ ರೀತಿಯಲ್ಲಿ ನಾವು ಪವರ್ ಸೆಟ್ಟನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲೀಗ ಪವರ್ ಸೆಟ್ನ ಬಗ್ಗೆ ಹೇಳಿದ್ದಾರೆ. ಪವರ್ ಸೆಟ್ ಎ ಪವರ್ ಸೆಟ್ ಈಸ್ ಈಕ್ವಲ್ ಟು ಬಿ ಪವರ್ ಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಏನು ಮಾಡುವ ಅಂತ ಹೇಳಿದರೆ, ಒಂದು ಎಲಿಮೆಂಟನ್ನು ತೆಗೆದುಕೊಳ್ಳುವ. ಸೊ ಎಕ್ಸ್ ಎನ್ನುವಂಥ ಎಲಿಮೆಂಟನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ, ಅದು ಎ ಸೆಟ್ಟಲ್ಲಿ ಇದೆ ಅಂತೇಳಿ ನಾವು ಎಸ್ಯೂಮ್ ಮಾಡುವ. ಸೊ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಈಗ ಎ ಸೆಟ್ಟಲ್ಲಿ ಇದ್ದರೆ, ಇಲ್ಲೀಗ 1 ಎನ್ನುವಂಥ ಎಲಿಮೆಂಟ್ ಎ ಸೆಟ್ಟಲ್ಲಿ ಇದ್ದರೆ ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಇರುವಂಥ 1 ಎನ್ನುವಂಥ ಎಲಿಮೆಂಟ್ ಯಾವುದರಲ್ಲಿ ಇರ್ತದೆ? ಪಿ ಆಫ್ ಎಲ್ಲಿ ಇರ್ತದೆ. ಸೊ ಇಲ್ಲಿ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಎ ಸೆಟ್ಟಲ್ಲಿ ಇದ್ದರೆ ನಾವು ಏನು ಹೇಳ್ಬೋದು? ಫ್ಲವರ್ ಬ್ರ್ಯಾಕೆಟಲ್ಲಿ ಇರುವಂತಹ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಯಾವುದರಲ್ಲಿರ್ತದೆ? ಪವರ್ ಸೆಟ್ ಆಫ್ ಎ ಅಲ್ಲಿ ಇರ್ತದೆ. ದೆನ್ ನೆಕ್ಸ್ಟ್ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಪವರ್ ಸೆಟ್ ಆಫ್ ಎ ಇಸ್ ಈಕ್ವಲ್ ಟು ಪವರ್ ಸೆಟ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲೀಗ ನಾನು ಏನು ಮಾಡ್ತಾ ಇದ್ದೇನೆ, ಇಲ್ಲಿ ಪಿ ಆಫ್ ಎ ಇರುವಂಥ ಜಾಗದಲ್ಲಿ ಪಿ ಆಫ್ ಬಿ ಅನ್ನು ಬರೀತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ನಮಗೆ ಕ್ವಶನಲ್ಲಿ ಅದನ್ನು ಕೊಟ್ಟಿದ್ದಾರೆ. ಸೊ ಪವರ್ ಸೆಟ್ ಆಫ್ ಎಕ್ಸ್, ಎಲಿಮೆಂಟ್ ಆಫ್ ಎಕ್ಸ್, ಫ್ಲವರ್ ಬ್ರ್ಯಾಕೆಟಲ್ಲಿರುವಂಥ ಎಕ್ಸ್ ಯಾವುದರಲ್ಲಿ ಇದೆ? ಈಗ ಪಿ ಆಫ್ ಬಿ ಅಲ್ಲಿ ಇದೆ, ಪವರ್ ಸೆಟ್ ಆಫ್ ಬಿ ಅಲ್ಲಿದೆ. ಯಾಕೆಂದರೆ ಇದನ್ನು ಕೊಟ್ಟಿದ್ದಾರೆ, ಪಿ ಆಫ್ ಇ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಅಂತೇಳಿ. ಸೊ ಈಗ ಫ್ಲವರ್ ಬ್ರ್ಯಾಕೆಟಲ್ಲಿರುವಂಥ ಎಕ್ಸ್ ಪಿ ಆಫ್ ಬಿ ಅಲ್ಲಿ ಇದೆ ಅಂತ ಹೇಳಿದರೆ ಏನರ್ಥ? ಬಿ ಸೆಟ್ಟಲ್ಲಿ ಯಾವ ಎಲಿಮೆಂಟ್ ಇದೆ ಅಂತ ಅರ್ಥ? ಬಿ ಸೆಟ್ಟಲ್ಲಿ ಎಕ್ಸ್ ಇದೆ ಅಂತ ಅರ್ಥ. ಸೊ ನಾವೇನು ಹೇಳ್ಬೋದು ಇಲ್ಲಿ? ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ನಾವು ತೆಗೆದುಕೊಂಡಿದ್ದೇವೆ, ನಮಗಿಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ಸಿಕ್ಕಿತು. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ಹೇಳಿದರೆ ಏನರ್ಥ? ಒಂದು ಎಲಿಮೆಂಟ್ ಎರಡೂ ಸೆಟ್ಟಲ್ಲಿ ಇದೆ ಅಂತ ಹೇಳಿದರೆ ನಾವೇನು ಹೇಳ್ಬೋದು? ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಬೋದು. ಸೊ ಇದನ್ನು ಈಗ ಸಮೀಕರಣ 1 ಆಗಿ ನಾವು ತೆಗೆದುಕೊಳ್ಳುವ. ನಂತರ ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ, ಇನ್ನೊಂದು ಎಲಿಮೆಂಟನ್ನು ತೆಗೆದುಕೊಳ್ತಾ ಇದ್ದೇನೆ. ವೈ ಎನ್ನುವಂಥ ಎಲಿಮೆಂಟನ್ನು ಈಗ ತೆಗೆದುಕೊಳ್ತಾ ಇದ್ದೇನೆ. ಸೊ ಈ ವೈ ಎನ್ನುವಂಥ ಎಲಿಮೆಂಟ್ ಈಗ ಬಿ ಸೆಟ್ಟಲ್ಲಿದೆ ಅಂತ ತೆಗೆದುಕೊಳ್ಳುವ. ಸೊ ವೈ ಎನ್ನುವಂಥ ಎಲಿಮೆಂಟ್ ಈಗ ಬಿ ಸೆಟ್ಟಲ್ಲಿದ್ದರೆ ಈ ಬಿ ಸೆಟ್ನ ಪವರ್ ಸೆಟ್ಟಲ್ಲಿ ಏನಿರ್ತದೆ? ಫ್ಲವರ್ ಬ್ರ್ಯಾಕೆಟ್ ಆಫ್ ವೈ, ಫ್ಲವರ್ ಬ್ರ್ಯಾಕೆಟ್ ಒಳಗೆ ಇರುವಂಥ ವೈ ಈ ಪಿ ಆಫ್ ಬಿ ಅಲ್ಲಿ ಇರ್ತದೆ. ಸೊ ವೈ ಈಗ ಬಿ ಸೆಟ್ಟಲ್ಲಿದ್ದರೆ ದಿಸ್ ಇಂಪ್ಲೈಸ್ ಫ್ಲವರ್ ಬ್ರ್ಯಾಕೆಟ್ ವೈ ಬಿಲಾಂಗ್ಸ್ ಟು ಪವರ್ ಸೆಟ್ ಆಫ್ ಬಿ. ಬಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ಪವರ್ ಸೆಟ್ ಆಫ್ ಎ ಮತ್ತು ಪವರ್ ಸೆಟ್ ಆಫ್ ಬಿ ಈಕ್ವಲ್ ಅಂತೇಳಿ. ಹಾಗಾಗಿ ಈಗ ಪಿ ಆಫ್ ಬಿ ಇರುವಂಥ ಜಾಗದಲ್ಲಿ ನಾನು ಪಿ ಆಫ್ ಎನ ಬರೀತಾ ಇದ್ದೇನೆ. ಸೊ ಫ್ಲವರ್ ಬ್ರ್ಯಾಕೆಟ್ ವೈ ಬಿಲಾಂಗ್ಸ್ ಟು ಪಿ ಆಫ್ ಎ ಅಂತ ಸಿಕ್ಕಿದೆ. ಸೊ ಈಗ ಪವರ್ ಸೆಟ್ಟಲ್ಲಿ ಈ ಎಲಿಮೆಂಟ್ ಇದೆ ಅಂತ ಹೇಳಿದರೆ ಏನರ್ಥ? ಫ್ಲವರ್ ಬ್ರ್ಯಾಕೆಟ್ ಆಫ್ ವೈ ಪವರ್ ಸೆಟ್ ಆಫ್ ಎ ಅಲ್ಲಿದೆ ಅಂತ ಹೇಳಿದರೆ ವೈ ಯಾವುದ್ರಲ್ಲಿದೆ ಅಂತ ಅರ್ಥ? ವೈ ಎ ಅಲ್ಲಿದೆ ಅಂತ ಅರ್ಥ. ಸೊ ದಿಸ್ ಇಂಪ್ಲೈಸ್ ವೈ ಬಿಲಾಂಗ್ಸ್ ಟು ಎ. ಸೊ ಮೊದಲಿಗೆ ನಾವು ವೈ ಬಿಲಾಂಗ್ಸ್ ಟು ಬಿ ಅಂತ ತೆಗೆದುಕೊಂಡಿದ್ದೆವು. ಈಗ ನಮಗೇನು ಸಿಕ್ಕಿತ್ತು? ವೈ ಬಿಲಾಂಗ್ಸ್ ಟು ಎ ಅಂತ ಸಿಕ್ಕಿತ್ತು. ಸೊ ವೈ ಬಿಲಾಂಗ್ಸ್ ಟು ಬಿ ಮತ್ತು ವೈ ಬಿಲಾಂಗ್ಸ್ ಟು ಎ ಆಗಿರೋದ್ರಿಂದ ನಾವೇನು ಹೇಳ್ಬೋದು? ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಸಿಕ್ಕಿದೆ, ಹಾಗೆ ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಸಿಕ್ಕಿದೆ. ಸೊ ಎರಡು ಸೆಟ್ಟು ಒಂದಕ್ಕೊಂದು ಸಬ್ಸೆಟ್ ಆದರೆ ಏನರ್ಥ? ಈಗ ಉದಾಹರಣೆಗೆ ಎ ಸೆಟ್ಟಲ್ಲಿ 5 6 ಇದೆ ಅಂತ ಅಂದುಕೊಳ್ಳುವ, ಹಾಗೆ ಬಿ ಸೆಟ್ಟಲ್ಲೂ ಕೂಡ 6 ಮತ್ತು 5 ಇದೆ ಅಂತ ಅಂದುಕೊಳ್ಳುವ.
ಸೊ ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಇದರಲ್ಲಿದೆ. ಹಾಗಾಗಿ ನಾವೇನು ಹೇಳ್ಬೋದು, ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಇದರಲ್ಲಿದೆ, ಹಾಗಾಗಿ ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಅಂತ ಹೇಳ್ಬೋದು. ಸೊ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಅಂತ ಹೇಳಿದರೆ ಈ ಎರಡೂ ಸೆಟ್ಟುಗಳು ಒಂದಕ್ಕೊಂದು ಸಮ ಅಂತ ಅರ್ಥ. ಅಂದರೆ ಎರಡೂ ಸೆಟ್ಟಲ್ಲಿ ಈಕ್ವಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, ಹಾಗೆ ಅಲ್ಲಿ ಇರುವಂಥ ಎಲಿಮೆಂಟ್ಸ್ಗಳು ಕೂಡ ಒಂದಕ್ಕೊಂದು ಸಮ. ಇಲ್ಲಿ ಕೂಡ 5 ಇದೆ, ಇಲ್ಲಿ ಕೂಡ 5 ಇದೆ, ಇಲ್ಲಿ ಕೂಡ 6 ಇದೆ, ಇಲ್ಲಿ ಕೂಡ 6 ಇದೆ. ಸೊ ನಾವಿಲ್ಲಿ ಇಕ್ವೇಷನ್ 1 ಮತ್ತು 2 ಮೂಲಕ ಏನು ಅಂತ ಹೇಳ್ಬೋದು, ಎ ಇಸ್ ಈಕ್ವಲ್ ಟು ಬಿ ಅಂತ ಇಲ್ಲಿ ಹೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ಪವರ್ ಸೆಟ್ನ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ಈ ಎಕ್ಸಾಂಪಲನ್ನು ನೋಡಿ. 1 2 ಇದೆ, ಪವರ್ ಸೆಟ್ ಆಫ್ ಎ ಅಂತ ಹೇಳುವಾಗ ನಾವು ಈ ರೀತಿಯಲ್ಲಿ ಬರೀತೇವೆ. ಸೊ ಈಗ 1 ಫ್ಲವರ್ ಬ್ರ್ಯಾಕೆಟ್ 1 ಏನಿದೆ ಇದು ಪವರ್ ಸೆಟ್ ಆಫ್ ಎಯಲ್ಲಿ ಇದೆ ಅಂತ ಹೇಳಿದರೆ ಏನರ್ಥ, ಈ 1 ಎನ್ನುವಂಥ ಎಲಿಮೆಂಟ್ ಯಾವುದರಲ್ಲಿದೆ ಅಂತ ಅರ್ಥ, ಎಯಲ್ಲಿದೆ ಅಂತ ಅರ್ಥ. ಹಾಗೆ ನೋಡಿ ಇಲ್ಲಿ 2 ಫ್ಲವರ್ ಬ್ರ್ಯಾಕೆಟ್ 2 ಪವರ್ ಸೆಟ್ ಆಫ್ ಎಲ್ಲಿದೆ ಅಂತ ಹೇಳಿದರೆ ಏನರ್ಥ, 2 ಎನ್ನುವಂಥ ಎಲಿಮೆಂಟ್ ಎ ಸೆಟ್ಟಲ್ಲಿದೆ ಅಂತ ಅರ್ಥ. ಸೊ ಅದೇ ಕಾನ್ಸೆಪ್ಟನ್ನು ನಾನಿಲ್ಲಿ ಉಪಯೋಗಿಸಿದ್ದೇನೆ. ಸೊ ಪವರ್ ಸೆಟ್ ಬರೆಯುವಾಗ ನೀವಿಲ್ಲಿ ಫ್ಲವರ್ ಬ್ರ್ಯಾಕೆಟನ್ನು ಹಾಕಿ ಬರೆದರೆ ಆಯಿತು. ಹಾಗೆ ಈ ಮಿಸ್ಸೆಲಿಯಸ್ ಎಕ್ಸಸೈಸ್ನ ಉಳಿದ ಕ್ವಶನ್ಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡುವ. ಥ್ಯಾಂಕ್ ಯು.